ಹಲೋ ಗೈಸ್, ನಮಸ್ತೆ. ಇದು ನೋಡಿ ನನ್ನ ಕಿಚನ್, ಬ್ಯಾಚುಲರ್ ಕಿಚನ್. ಸೊ ಇವತ್ತು ನಾವು ಅನ್ನ ಸಾಂಬಾರು ಮಾಡೋಕೆ ಹೊರಡ್ತಿದ್ದೀವಿ. ಫಸ್ಟು ಅಕ್ಕಿ ತರೋಣ. ಸೊ ಒಬ್ಬನೇ ಇರೋದಲ್ಲ, ಈ ಲೋಟದಲ್ಲಿ ನೋಡಿ, ಒಂದು ಲೋಟ, 1.5 ಲೋಟ ಅಕ್ಕಿ. ಓಕೆ, ಇದನ್ನೀಗ ತೊಳಿಬೇಕು. ಓಕೆ ಗೈಸ್, ಇದನ್ನು ನೋಡಿ, ಅಕ್ಕಿ ತೊಳೆದಾದ್ಮೇಲೆ ಹಿಂಗೆ ಕಾಣುತ್ತೆ. ನೆಕ್ಸ್ಟು ಲೋಟ ತೊಗೊಂಡಿದ್ದಲ್ಲ, ಸೇಮ್ ಲೋಟ ನೀರು ಹಾಕಬೇಕು. 1.5 ಲೋಟ ಅಕ್ಕಿ ಹಾಕಿದ್ದೆ, 1 ಲೋಟ, 2 ಲೋಟ, 3 ಲೋಟ ನೀರು. ಅಕ್ಕಿ ಎಷ್ಟು ಲೋಟ ಹಾಕ್ತಿರೋ ಅದ್ರ ಡಬಲ್ ಹಾಕ್ಬೇಕು ನೀರು. ನೆಕ್ಸ್ಟು ಕುಕ್ಕರ್ ಮುಚ್ಚಳ ಹಾಕಿ ಗ್ಯಾಸ್ ಮೇಲಿಟ್ಟು ಗ್ಯಾಸ್ ರೆಗ್ಯುಲೇಟರ್ ಆನ್ ಮಾಡಿ ಗ್ಯಾಸ್ ಹಚ್ಚಿಬಿಡ್ಬೇಕು. ಇಷ್ಟೇ. ನೆಕ್ಸ್ಟು ಸಾಂಬಾರು ಮಾಡಬೇಕು. ಒಂದು ಬಾಣಲಿ, ನೆಕ್ಸ್ಟು ಬೇಕಾಗಿರೋ ಮಸಾಲೆ, 3 ಮೊಟ್ಟೆ ಮೇಯ್ನ್ ಆಮ್ಲೆಟ್ ಮಾಡೋಕ್ಕೆ, ಆಯಿಲ್, ನೈಫ್. ಇಷ್ಟೇ ಗೈಸ್. ಒಂದು ಟೊಮೆಟೊ ಮತ್ತು ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಈಗ ಇದನ್ನು ಕಟ್ ಮಾಡ್ಕೊಬೇಕು. ಓಕೆನಾ? ನೆಕ್ಸ್ಟ್ ಕಟ್ ಮಾಡ್ತೀನಿ ನಾನು ಫಸ್ಟು. ಸೊ ತರಕಾರಿ ಎಲ್ಲ ಹೆಚ್ಕೊಂಡಿದ್ದೀನಿ. ಅನ್ನ ಬೇಯ್ತಾ ಇದೆ. ಬಾಣಲೆಯಲ್ಲಿ ನೀರುಂಟು. ಬಾಣಲಿ ಕಾಯಿದೆ ಫಸ್ಟು. ನೆಕ್ಸ್ಟು ಮಸಾಲೆ ರೆಡಿ ಇಟ್ಕೊಬೇಕು. ಎಂತೆಲ್ಲ ಗೈಸ್, ಅರ್ಧ ಟೊಮೆಟೊ, 1 ಈರುಳ್ಳಿ, 3 ಒಣಗೋಗಿರೋ ಮೆಣಸಿನ್ಕಾಯಿ ಇತ್ತು ತೊಗೊಂಡಿದ್ದೀನಿ. ನೆಕ್ಸ್ಟ್ ಮಸಾಲೆ, ಇದು ಜೀರಿಗೆ, ಉಪ್ಪು, ಇದು ಖಾರ ಪುಡಿ, ಇದು ಯಾವುದೋ ಮಸಾಲೆ, ಯಾವುದಂತ ಗೊತ್ತಿಲ್ಲ, ಅದನ್ನೆಲ್ಲ ಹಾಕ್ಕೊಳೋದು. ಕಾಯ್ತು. ಈಗ ಗೈಸ್, ಆಯಿಲೆಲ್ಲ ಹಾಕ್ಕೊಂಡಾದ್ಮೇಲೆ ನೋಡಿ, ಸ್ವಲ್ಪ ಜೀರಿಗೆ ಹಾಕ್ಕೊಂಡು, ಅದು 1 ಈರುಳ್ಳಿ ಫುಲ್ ಹಾಕ್ಕೊಂಡು, ಮೆಣಸಿನ್ಕಾಯಿ ಕಟ್ ಮಾಡಿದ್ನಲ್ಲ ಅದು ಹಾಕ್ಕೊಂಡು, ಇದು ಗೋಲ್ಡನ್ ಬ್ರೌನ್ ಆಗೋ ತನಕ ತಿರುಗ್ತಾ ಇರೋದು. ನಿಜಲ್ಲ ಬೇಗ ಸ್ವೀಟ್ ಹೊಡಿಯೋ. ಅದೇ ಬಿಟ್ಟ ಅಣ್ಣ ಶೀಟಿ. ಇನ್ನೊಂದು ಹೊಡಿ 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 ಬೇಗ. ಅದೇ ಬಿಟ್ಟ. 2 ವಿಷಲಿಗೆ ಆಫ್ ಮಾಡೋದು. ಓಕೆ, ಕಲರ್ ಚೇಂಜ್ ಆಯಿತಾ ಗೊತ್ತಿಲ್ಲ ಗೈಸ್. ನಮ್ಮದು ಕಲರ್ ಬ್ಲೈಂಡ್ನೆಸ್ ಇದೆ. ಸೊ ಡಾರ್ಕ್ ಕಲರ್ಸ್ ಓನ್ಲಿ ಐ ಕ್ಯಾನ್ ಸಿ ಆ್ಯಂಡ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ನಾಟ್ ಲೈಟ್ ಕಲರ್ಸ್. ಕಲರ್ ಚೇಂಜ್ ಆಯಿತು. ಈಗ ಟೊಮೆಟೊನ ಹಾಕೊಂಡ್ಬಿಡೋದು. ಅದಿರಲಿ ಸ್ವಲ್ಪ ಈ ಟೊಮೆಟೊ. ಹಾಗಾಗಿ ನಾ ಗಾಟ್ ಹೊಡಿತಾವೆ ಇವತ್ತು. ನೆಕ್ಸ್ಟ್ ನೋಡಿ, ರುಚಿಗೆ ತಕ್ಕಷ್ಟೇ ಉಪ್ಪು, ನೆಕ್ಸ್ಟು ಖಾರ ಪುಡಿ ಸ್ವಲ್ಪ, ಮತ್ತು ಮಸಾಲೆ ಹಿಂಗೆ ಹಾಕ್ಕೊಂಬಿಟ್ಟು ಸ್ವಲ್ಪ ನೀರು ತಗೊಂಡು ಇದಕ್ಕೆ ಹಾಕ್ಕೊಂಬಿಡೋದು.
ಓಕೆನಾ ಗೈಸ್, ಈಗ ಟೊಮೆಟೊ ಕರಗಬೇಕು. ಅಷ್ಟೋ ತನಕ ಸ್ವಲ್ಪ ಮಸಾಲೆ ಹಾಕೋದು. ಆಮೇಲೆ ಒಂದು ಸ್ವಲ್ಪ ಜೀರಿಗೆ ತಗೊಂಡು ಮೇಲಂಗೆ ಉದುರಿಸ್ಬೇಕು ನೀರು. ಈಗ ಇದು ಚಂದ ಟೊಮೆಟೊ ಕರಗಬೇಕು, ಅಲ್ಲಿ ತನಕ ಇದನ್ನು ಕುದಿಸ್ಬೇಕು. ನೆಕ್ಸ್ಟು ತಟ್ಟೆ ತೊಳೆದಿಡಬೇಕು. ಲೋಟ ಲೋಟ ಬೇಕು, ಮಸಾಲೆ ಬೇಕಾಗ್ಬೋದು. ಯಪ್ಪ, ನಾನು ಈಗ ಮತ್ತು ಬೆಳಿಗ್ಗೆಗೆ ಒಟ್ಟಿಗೆ ಮಾಡ್ಕೊತೀನಿ. ಅದಕ್ಕೆ 1.5 ಲೋಟ ಅನ್ನ ಹಾಕ್ಕೊಂಡಿದ್ದೀನಿ. ಈಗ ಮತ್ತೆ ಬೆಳಿಗ್ಗೆಗೆ 2 ಸತಿಗೆ ಸರಿಯಾಗುತ್ತೆ. ನಾಳೆ ಹಾಲಿಡೇ ಗಾಯ್ಸ್, ಹಾಲಿಡೇ. ಮಸಾಲೆ ಸ್ವಲ್ಪ ಹಾಕ್ಬಿಡೋಣ. ಈಗ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಬೇಕು. ಕ್ಯಾಪ್ ಹಾಕಿ ಮುಚ್ಚಿಟ್ಬಿಟ್ರೆ ಆಯಿತು. ಕುಕ್ಕರ್ನ ಸೈಡಿಗೆ ಹಾಕೋಣ. ಈಗ ಆಮ್ಲೆಟ್ 3 ಮೊಟ್ಟೆ ತಗೊಂಡಿದ್ದೀನಿ. ತವಾ ತಗೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಫುಲ್ಲು ತವಾ ಮೇಲೆ ಹರಡ್ಕೊಬೇಕು. ಹರಡ್ಕೊಂಡಾದ್ಮೇಲೆ ಒಂದೊಂದೇ ಮೊಟ್ಟೆ ಹೊಡೆದು ಹಾಕೊಂಡ್ಬಿಡ್ಬೇಕು. ಸಾಂಬಾರನ್ನು ಕುದಿ ಬರ್ತಾವನೆ, ಇವನು ಕುದಿ ಬರಲಿ ಸ್ವಲ್ಪ ಹೊತ್ತು. ಅಷ್ಟೋ ತನಕ ನೋಡಿ ಗೈಸ್, ಮೊಟ್ಟೆ ಹೊಡೆದು ಹಾಕೊಂಡ್ಬಿಟ್ಟಿದ್ದೀನಿ. ಸ್ವಲ್ಪ ಉಪ್ಪು, ನೆಕ್ಸ್ಟು ಮಸಾಲೆ ಪುಡಿ, ನೆಕ್ಸ್ಟು ಖಾರ ಪುಡಿ. ಇದಿಷ್ಟು ನನಗೆ ಹಾಕ್ಕೊಂಬಿಟ್ಟು ಗ್ಯಾಸ್ ಆನ್ ಮಾಡಿ ಹಂಗೆ ತೊಗೊಬಂದು ತವ ಇಟ್ಬಿಟ್ರೆ ಆಯಿತು. ಈ ಸಾಂಬಾರನ್ನ ಆಫ್ ಮಾಡೋಣ. ಅಣ್ಣ ಫುಲ್ಲು ಬಿಸಿಯಾಗ್ಬಿಟ್ಟವನು. ಓಕೆ, ಈಗ ನೋಡಿ ಗಾಯ್ಸ್, ಈಗ ನಾವು ಮಾಡ್ತಿರೋದು ಮೊಟ್ಟೆ ಸ್ಪೆಷಾಲಿಟಿ ಏನಂದರೆ ಹಾಫ್ ಫ್ರೈಡ್. ಈರುಳ್ಳಿ ಇಲ್ಲ, ಟೊಮೆಟೊ ಇಲ್ಲ, ಎಂತೆಲ್ಲ, ಅದಕ್ಕೆ ಆಮ್ಲೆಟ್ ಅನ್ನೋಕ್ಕಾಗಲ್ಲ. ಸೊ ಹಾಫ್ ಫ್ರೈಡ್ ಇದು. ಹಾಫ್ ಬಾಯ್ಲ್ಡ್ ಸಾಲ, ಹಾಫ್ ಫ್ರೈಡ್. ನೋಡ್ಕೊಳ್ಳಿ ಈಗ ಕ್ಲೀನಾಗಿ ಎಲ್ಲ ಸೈಡು ಕ್ಲೀನಾಗಿ ಬೆಂದಮೇಲೆ ಇದನ್ನು ಎತ್ತಕ್ಕೆ ನನಗೊಂದು ಇದು ಬೇಕು, ಅಸ್ತ್ರ ಬೇಕು. ಅದಿಲ್ಲ ಥರ ನಾನಿಲ್ಲಿ ನೋಡಿ ಗಾಯ್ಸ್, ಇದೇ ಅಸ್ತ್ರ. ಹೋಯ್ತು ಮೊಟ್ಟೆ. ಹೋಯ್ತು ಗಾಯ್ಸ್, ಫಾರ್ ದ ಫಸ್ಟ್ ಟೈಮ್ ನಾವು ಮಾಡಿರೋ ಮೊಟ್ಟೆ ಹೋಗ್ತಿರೋದು. ಹೇಳ್ತು ಇಷ್ಟೇ ಗಾಯ್ಸ್ ಮೊಟ್ಟೆ ಮಾಡೋದು. ಇದನ್ನು ಹಿಂಗೆ ಹಾಕ್ಬಿಟ್ರೆ ಮುಗೀತು, ಇಷ್ಟೇ.
ಓಕೆ, ಮೊಟ್ಟೆ ಸಹ ಆಯಿತು. ಇದನ್ನು ಪ್ಲೇಟಿಗೆ ಹಾಕ್ಕೊಂಡೆ. ಸೊ ಇವತ್ತಿಗೆ ಇಷ್ಟೇ. ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ಟೈಮಲ್ಲಿ.